ಬ್ರೋಗೆ ಎಕ್ಸಾಮ್ ಪ್ರೆಷರ್ಗಿಂತ ನಮ್ ಜಿಟಿದು ಟೈರ್ ಪ್ರೆಷರ್ದೇ ಚಿಂತೆ. ಕಾಲೇಜಿಂದ ಮನೆಗೆ ಹೋಗೋಣ ಅಂತ ಗಾಡಿ ತೆಗ್ದೆ, ಅವಾಗ ಗೊತ್ತಾಯ್ತು ನಮ್ ಜಿಟಿದು ರೇರ್ ವೀಲ್ ಪಂಚರ್ ಆಗಿತ್ತು ಅಂತ. ಜಿಟಿ ಪಂಚರ್ ಆದ್ರೆ ಇದಿರೋ ವೆಯ್ಟ್ಗೆ ಅಲ್ಲಾಡ್ಸೋದು ಕಷ್ಟನೇ. ಅದಕ್ಕೆ ಹತ್ರ ಇರೋ ಪಂಚರ್ ಶಾಪ್ಗೆ ಸ್ಯಾಡ್ಲಿಂಗ್ ಮಾಡ್ಕೊಂಡು ಹೋದೆ. ಇದ್ರಲ್ಲಿ ಟ್ಯೂಬ್ ಟೈರ್ ಇರೋದ್ರಿಂದ ಬರೀ ವೀಲ್ ಬಿಚ್ಚಕ್ಕೆ 300 ಕೇಳಿದ್ರು. ಪಂಚರ್ ಕಿಟ್ ತಗೋಬಿಡ್ಲಾ? ಟ್ಯೂಬ್ ಲೆಸ್ ಮಾತ್ರ ಪಂಚರ್ ಕಿಟ್ ಬರೋದು. ಈ ಟ್ಯೂಬ್ ಐತಾ? ಇನ್ನೇನು ಇದು ಯಾವ್ದೋ ಹಳೆ ಕಾಲದ ಗಾಡಿ. ಅದಕ್ಕೆ ಮನೆಗೆ ಹೋಗಿ ವೀಲ್ ನ ರಿಮೂವ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ರಿಮೂವ್ ಮಾಡೋದ್ ಏನ್ ಕಷ್ಟದ ಪ್ರೋಸೆಸ್ ಇಲ್ಲ, ಒಂದ್ 15 ಮಿನಿಟ್ಸ್ ಆಗುತ್ತಷ್ಟೇ. ಗಾಡಿ ಟೂಲ್ ಕಿಟ್ ಅಲ್ಲಿ ಏನ್ ಟೂಲ್ಸ್ ಇದೆ ಅದೇ ಸಾಕು. ರಿಮೂವ್ ಆದ್ಮೇಲೆ ವೀಲ್ ನ ತಗೊಂಡೋಗಿ ಪಂಚರ್ ಹಾಕ್ಸಿದ್ವಿ. ಬ್ರೋಗೆ ನಾಳೆ ಎಕ್ಸಾಮ್ ಇದ್ರು ನನ್ ಟೈರ್ದೇ ಚಿಂತೆ ಇತ್ತು. ವೀಲ್ ನ ನಾನೇ ರಿಮೂವ್ ಮಾಡಿ ತಗೊಂಡೋಗಿದ್ದಕ್ಕೆ ನನಗ್ ಕಾಸ್ಟ್ ಆಗಿದ್ದು ಬರೀ 60 ರೂಪೀಸ್ ಅಷ್ಟೇ. ಇನ್ನು 240 ರೂಪೀಸ್ ಸೇವ್ ಆಯ್ತು. ನೀವು ಜಿಟಿ ಇಟ್ಟಿದ್ದು ಪಂಚರ್ ಹಾಕ್ಸಿದ್ರೆ ಯಾವತ್ತಾದ್ರೂ ಪ್ರೈಸ್ ಎಷ್ಟಾಯ್ತು ಅಂತ ಕಮೆಂಟ್ ಮಾಡಿ. ಸಿಗುವ ಮತ್ತೆ.